ಸೈಕಲ್ 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 ದೇಹ ಮನಸ್ಸಿಗೆ ಹಿತ ನೀಡುವ ಸಾಧನ. ಚಿಕ್ಕವರಿದ್ದಾಗ ಸೈಕಲ್ ಓಡಿಸಲು ಪರದಾಡಿದ್ದು ನಮಗೆಲ್ಲ ನೆನಪಿದೆ. ₹1 ₹2 ಕೊಟ್ಟು ಬಾಡಿಗೆ ಸೈಕಲ್ ಓಡಿಸಿದ್ದು ಯಾರ್ಯಾರಿಗೆ ನೆನಪಿಲ್ಲ? ಸೈಕಲ್ ಓಡಿಸುವಾಗ ಎಷ್ಟೋ ಸಲ ಬಿದ್ದು ಕೈ ಕಾಲು ಗಾಯ ಮಾಡಿಕೊಂಡಿದ್ದು ಈಗ ಅದು ಸಿಹಿಯಾದ ನೆನಪು. ಆದರೆ ಈಗ ಸೈಕಲ್ ಎಂದರೆ ಬಹುತೇಕರಿಗೆ ಗೊತ್ತೇ ಇರುವುದಿಲ್ಲ. ಎಲ್ಲರ ಮನೆಯಲ್ಲೂ ಬೈಕುಗಳು ಬಂದಿವೆ. ಈಗಿನ ಮಕ್ಕಳು ನೇರವಾಗಿ ಬೈಕ್ ಕಲಿಯುತ್ತಾರೆ. ಇನ್ನು ಕೆಲವರ ಮನೆಯಲ್ಲಿ ಚಿಕ್ಕವರಿಗೆ ಅವರದೇ ಅಳತೆಯ ಸೈಕಲ್ ತಂದು ಕೊಡುತ್ತಾರೆ. ಮಕ್ಕಳು ನಿರ್ಭೀತಿಯಿಂದ ಸೈಕಲ್ ಕಲಿಯುತ್ತಾರೆ. ಆದರೆ ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ. ನಾವು ಎಷ್ಟೇ ದೊಡ್ಡವರಿರಲಿ ಚಿಕ್ಕವರಿರಲಿ ಮನೆಯಲ್ಲಿ ಒಂದೇ ಸೈಕಲ್ ಇರುತ್ತಿತ್ತು. ಅದರಲ್ಲಿ ನಾವೆಲ್ಲ ಸೈಕಲ್ ಕಲಿಯುತ್ತಿದ್ದೆವು. ಸೀಟ್ ನಿಲುಕದಿದ್ದರೂ ಸಹ ಅಡ್ಡಗಾಲಿನಲ್ಲಿ ಸೈಕಲ್ ಓಡಿಸಿ ಸೈಕಲ್ ಕಲಿತಿದ್ದೇವೆ. ಆದರೆ ಈಗಿನ ಮಕ್ಕಳಿಗೆ ಅವರು ದೊಡ್ಡವರಾಗೋದರೊಳಗೆ 3-4 ಸೈಕಲ್ ಕೊಡಿಸುತ್ತಾರೆ ಅವರ ಪಾಲಕರು. ಪ್ರತಿ ವರ್ಷ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಬಡವರ ಪಾಲಿನ ಸಾರ್ವಕಾಲಿಕ ಮಿತ್ರನೇ ಈ ಬೈಸಿಕಲ್. ಆದರೆ ಇಂದು ಸೈಕಲ್ ಸ್ಥಾನವನ್ನು ಬೈಕ್ನಂತಹ ವಾಹನಗಳು ತುಂಬಿಕೊಂಡಿವೆ. ಇವತ್ತಿಗೂ ಬಡವರು ಓಡಾಟಕ್ಕೆಂದು ಬಳಸುವ ಈ ಸೈಕಲ್ ಶ್ರೀಮಂತರ ಪಾಲಿಗೆ ವ್ಯಾಯಾಮದ ಸಾಧನವಾಗಿ ಬದಲಾಗಿದೆ. ಅದಲ್ಲದೆ ಪರಿಸರಕ್ಕೆ ಸ್ನೇಹಿಯಾಗಿರುವ ಸೈಕಲ್ನಿಂದ ಆರೋಗ್ಯ ಪ್ರಯೋಜನಗಳು ಹಲವಾರಿವೆ. ಬೈಸಿಕಲ್ ಅನ್ನು ಹೆಚ್ಚು ಹೆಚ್ಚು ಬಳಸುವಂತೆ ಪ್ರೋತ್ಸಾಹಿಸುವುದಕ್ಕಾಗಿ ವಿಶ್ವಸಂಸ್ಥೆಯು ಏಪ್ರಿಲ್ 2018ರಲ್ಲಿ ಪ್ರತಿ ವರ್ಷ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನವಾಗಿ ಆಚರಿಸಲಾಗುವುದು ಎಂದು ಘೋಷಿಸಿದೆ. ಪ್ರತಿ ವರ್ಷ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಬಡವರ ಪಾಲಿನ ಸಾರ್ವಕಾಲಿಕ ಮಿತ್ರನೇ ಈ ಬೈಸಿಕಲ್. ಆದರೆ ಇಂದು ಸೈಕಲ್ ಸ್ಥಾನವನ್ನು ಬೈಕ್ನಂತಹ ವಾಹನಗಳು ತುಂಬಿಕೊಂಡಿವೆ. ಇವತ್ತಿಗೂ ಬಡವರು ಓಡಾಟಕ್ಕೆಂದು ಬಳಸುವ ಈ ಸೈಕಲ್ ಶ್ರೀಮಂತರ ಪಾಲಿಗೆ ವ್ಯಾಯಾಮದ ಸಾಧನವಾಗಿ ಬದಲಾಗಿದೆ. ಅದಲ್ಲದೆ ಪರಿಸರಕ್ಕೆ ಸ್ನೇಹಿಯಾಗಿರುವ ಸೈಕಲ್ನಿಂದ ಆರೋಗ್ಯ ಪ್ರಯೋಜನಗಳು ಹಲವಾರಿವೆ. ಬೈಸಿಕಲ್ ಅನ್ನು ಹೆಚ್ಚು ಹೆಚ್ಚು ಬಳಸುವಂತೆ ಪ್ರೋತ್ಸಾಹಿಸುವುದಕ್ಕಾಗಿ ವಿಶ್ವಸಂಸ್ಥೆಯು ಏಪ್ರಿಲ್ 2018ರಲ್ಲಿ ಪ್ರತಿ ವರ್ಷ ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನವಾಗಿ ಆಚರಿಸಲಾಗುವುದು ಎಂದು ಘೋಷಿಸಿತು. ಅಂದಿನಿಂದ ಪ್ರತಿ ವರ್ಷವೂ ವಿಶ್ವ ಬೈಸಿಕಲ್ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಶೂನ್ಯ ಮಾಲಿನ್ಯದ ಸಾರಿಗೆಯಾಗಿರುವ ಈ ಬೈಸಿಕಲ್ ಆರೋಗ್ಯಕ್ಕೆ ಬಹು ಉಪಯೋಗಕಾರಿಯಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ವಿಶ್ವಸಂಸ್ಥೆಯು ಸೈಕ್ಲಿಂಗ್ನ ಅನೇಕ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಆರೋಗ್ಯಕರ ಚಟುವಟಿಕೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವ ಉದ್ದೇಶವನ್ನು ಹೊಂದಿದೆ. ಸೈಕ್ಲೋತ್ಸವ 3.0 ಅಂತ ಏನು ಮೊನ್ನೆ 10ನೇ ತಾರೀಕಿಗೆ ನಾವು ಮಾಡಿದ್ವಿ. ಆವಾಗ 703 ಸೈಕ್ಲಿಸ್ಟ್ಗಳನ್ನು ಸೇರಿಸೋದ್ರಲ್ಲಿ ನಾವು ಯಶಸ್ವಿಗೊಳಿಸಿದ್ವಿ. ಈ ಸೈಕ್ಲಿಂಗ್ ಅನ್ನೋದೇನಿದೆಯಲ್ಲ ಬರೀ ಫ್ಯಾಷನ್ನಿಗಲ್ರಿ. ಇದೇನಿದೆ ಅಂತಂದರೆ ನಮ್ಮ ಆರೋಗ್ಯದ ಬಗ್ಗೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನಮ್ಮಲ್ಲಿರುವಂಥ ಒಬ್ಬ ಸೈಕ್ಲಿಸ್ಟ್ ಯಾರಪ್ಪ ಅಂತಂದರೆ ವಕೀಲರು, ನೇರಲ್ಲಿಗೆ ಮಠ ಅಂತೇಳಿ. ಸೊ ಅವ್ರಿಗೆ ವೆರಿಕೋಸ್ ಆಗಿತ್ತು. ಸೊ ಈ ವೆರಿಕೋಸ್ ಏನಾಗ್ಬಿಡುತ್ತಂದರೆ ಅವ್ರು ನಮ್ಮ ಸೈಕಲ್ ಕ್ಲಬ್ಬಿಗೆ ಸೇರ್ಕೊಂಡು ಕೂಡ ಸೊ ಅವರು ವೆರಿಕೋಸೇ ಹೋಗಿಬಿಡ್ತು. ಸೊ ಇದೊಂದು ಉದಾಹರಣೆ ಈ ಥರ ಕೊಡ್ತಾ ಇದ್ದಾನೆ. ಇದೇ ರೀತಿ ಸುಮಾರಷ್ಟು ಉದಾಹರಣೆಗಳು ಇದ್ದಾವೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಹುಕ್ಕೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಸದಾಶಿವ ಸ್ವಾಮೀಜಿಯವರು, ಸೊ ಅವರು ಬಂದರು ಅಂತಂದರೆ ಯಾವಾಗಲೂ ಯಶಸ್ವಿ ಆಗೇ ಆಗುತ್ತೆ ಅಂತ ಹೇಳಿ ನಾನು ನಿಯಮಿತವಾಗಿ ಸೈಕ್ಲಿಂಗ್ ಮಾಡುವುದರಿಂದ ತೂಕವನ್ನು ನಿಯಂತ್ರಿಸಬಹುದು ಹಾಗೂ ತೂಕದ ಇಳಿಕೆಗೂ ಸಹಕಾರಿಯಾಗಿದೆ. ಸೈಕ್ಲಿಂಗ್ ಹೃದಯ ಸ್ನಾಯುಗಳನ್ನು ಬಲಪಡಿಸುತ್ತದೆ, ರಕ್ತದ ಕೊಬ್ಬಿನ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸೈಕ್ಲಿಂಗ್ ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸುವುದಲ್ಲದೆ ಕರುಳಿನ ಕ್ಯಾನ್ಸರ್ದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸೈಕ್ಲಿಂಗ್ನಿಂದ ಖಿನ್ನತೆ, ಒತ್ತಡ ಮತ್ತು ಆತಂಕದಂತಹ ಮಾನಸಿಕ ಆರೋಗ್ಯದ ಸಮಸ್ಯೆಗಳನ್ನು ದೂರವಾಗಿಸಬಹುದು. ಪ್ರತಿಯೊಬ್ಬರೂ ಪ್ರತಿನಿತ್ಯ ಒಂದಿಲ್ಲೊಂದು ದೈಹಿಕ ಕಸರತ್ತಿನಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಯೋಗ,
ವಾಕಿಂಗ್, ಈಜು, ಸೈಕಲ್ ತುಳಿಯುವುದರ ಮೂಲಕ ತಮ್ಮ ಆರೋಗ್ಯದ ಕಾಳಜಿ ತಾವೇ ವಹಿಸಿಕೊಳ್ಳಬೇಕು. ಸೈಕಲ್ ತುಳಿಯಲು ವಯಸ್ಸಿನ ಇತಿಮಿತಿ ಇಲ್ಲ. ತಮ್ಮ ತಮ್ಮ ಸಾಮರ್ಥ್ಯದ ಪ್ರಕಾರ ಎಲ್ಲರೂ ಪ್ರತಿನಿತ್ಯ ಸೈಕಲ್ ಓಡಿಸುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳಾಗಲಿವೆ ಎಂದು ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳು ನುಡಿದರು. ಹಾವೇರಿಯ ಸೈಕ್ಲೋತ್ಸವ ನಮ್ಮ ನಾಡಿಗೆ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಾ ಇದೆ. ಯುವಕರಲ್ಲಿ, ಯುವತಿಯರಲ್ಲಿ, ಮಕ್ಕಳಲ್ಲಿ, ಹಿರಿಯರಲ್ಲಿ ಸೈಕ್ಲೋತ್ಸವದ ಜಾಗೃತಿಯನ್ನು ಮೂಡಿಸೋದರೊಂದಿಗೆ ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ವಿಕಾಸ ಹೊಂದುವಂತಹ ಸದೃಢ ಸಮಾಜ ನಿರ್ಮಾಣ ಮಾಡುವಂಥ ಉತ್ತಮ ಶಕ್ತಿ ಚೈತನ್ಯವನ್ನು ಹಾವೇರಿಯ ಸೈಕ್ಲೋತ್ಸವ ಹೊಂದಿದೆ. ಹೀಗಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದರೊಂದಿಗೆ ಪ್ರತಿಯೊಬ್ಬರೂ ಸೈಕಲ್ ರೈಡಿಂಗ್ ಮಾಡಬೇಕು, ಆ ಮೂಲಕ ಆರೋಗ್ಯಪೂರ್ಣವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಹೊಂದಿದ್ದಾರೆ. ಈ ಸೈಕ್ಲೋತ್ಸವ ಯಶಸ್ವಿಯಾಗಲಿ, ಸಮೃದ್ಧ ಸಮಾಜ ನಿರ್ಮಾಣ ಆಗಲಿ ಅಂತ ಹಾರೈಸ್ತೀವಿ. ಈಗಿನ ಮಕ್ಕಳಿಗೆ ಸೈಕಲ್ ಓಡಿಸುವುದರಿಂದ ಆಗುವ ಲಾಭಗಳ ಬಗ್ಗೆ, ಆರೋಗ್ಯಕರ ಲಾಭಗಳ ಬಗ್ಗೆ ತಿಳಿಯಲು ಹಾವೇರಿ ಸೈಕಲ್ ಕ್ಲಬ್ ವತಿಯಿಂದ ಹಾವೇರಿ ಸೈಕ್ಲೋತ್ಸವ ಎಂಬ ಶೀರ್ಷಿಕೆಯಡಿ ಶಾಲೆಯ ಮಕ್ಕಳಿಗೆ, ಕಾಲೇಜಿನ ಯುವಕ ಯುವತಿಯರಿಗೆ, ನಾಗರಿಕರಿಗೆ ಪ್ರತಿನಿತ್ಯ ಸೈಕಲ್ ಓಡಿಸುವುದರಿಂದ ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ಆಗುವ ಪ್ರಯೋಜನಗಳನ್ನು ತಿಳಿಸುವ ಸಲುವಾಗಿ ಹಾವೇರಿ ಫಿಟ್ನೆಸ್ ಟ್ರಸ್ಟ್ ವತಿಯಿಂದ ನವೆಂಬರ್ 10ರಂದು 10 ಕಿಲೋಮೀಟರ್ ಸೈಕಲ್ ಓಡಿಸುವ ಕಾರ್ಯಕ್ರಮ ಇದಾಗಿತ್ತು. ಇದರಲ್ಲಿ ನಗರದ ಲಯನ್ಸ್, KLU ಶಾಲೆ ಸೇರಿದಂತೆ ಹಲವು ಶಾಲೆಯ ಮಕ್ಕಳು ಭಾಗವಹಿಸಿದ್ದರು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೈಷ್ಣವಿ. ನಾನು 8th ಸ್ಟ್ಯಾಂಡರ್ಡ್ ಲಯನ್ಸ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಒಳಗೆ ಓದಾತೀನಿ. ಸೊ ಇವತ್ತು ಸೈಕ್ಲೋತ್ಸವ 3.0 ಇತ್ತು. ಸೊ ಹಾವೇರಿಯಿಂದ ಮಾಡಿರೋದಿದು. ನಮ್ಮ ಸ್ಕೂಲಿಂದ ಒಂದು 100ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಬಂದಿದ್ರು ಸೈಕ್ಲಿಂಗ್ ಮಾಡೋಕ್ಕೆ. ಸೊ 10 ಕಿಲೋಮೀಟರ್ಸ್ ಇಟ್ಟಿದ್ರು. ಸೊ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಮಾಡಿರೋ ಅಂಥದ್ದು. ಆಮೇಲೆ ನಮ್ಮ ಪಪ್ಪ ಈ ಕ್ಲಬ್ ಒಳಗೆ ಮೆಂಬರ್ ಇರೋದು ನಂಗೆ ಒಂದು ಪ್ರೌಡ್ ಫೀಲಿಂಗ್. ಮತ್ತು ನಿನ್ನೆ ಕಲ್ಚರಲ್ ಇವೆಂಟ್ಸ್ ಎಲ್ಲ ಇಟ್ಟಿದ್ರು. ಸೊ ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್. ಸೊ ನಿನ್ನೆ ನಾನು ಭರತನಾಟ್ಯಮ್ ಎಲ್ಲ ಮಾಡಿದೆ. ಸೊ ಸರ್ಟಿಫಿಕೇಟ್ಸ್ ಕೊಟ್ಟಾರ, ಮೆಡಲ್ಸ್ ಎಲ್ಲ ಕೊಟ್ಟಾರ. ಆಮೇಲೆ 700ಕ್ಕೂ ಜಾಸ್ತಿ ಸೈಕ್ಲಿಸ್ಟ್ಸ್ ಬಂದಿದ್ದರು. ಎಲ್ಲರೂ ಇವತ್ತು ಫುಲ್ ಖುಷಿಯಿಂದ ಸೈಕ್ಲಿಂಗ್ ಮಾಡಿದರು. ಸೊ ಅಷ್ಟೇ, ಥ್ಯಾಂಕ್ ಯು. ಆಮೇಲೆ ಯೋಗ ಎಲ್ಲ ಪ್ರದರ್ಶನ ಮಾಡಿ ತೋರಿಸಿದ್ರು. ಅದು ಭಾಳ ಖುಷಿ ಆಯಿತು. ಸೈಕಲ್ ತುಳಿಯೋದ್ರಿಂದ ಫ್ಲೆಕ್ಸಿಬಿಲಿಟಿ ಆಗ್ತೈತಿ, ಮಸಲ್ಸ್ ಸ್ಟ್ರಾಂಗ್ ಆಗ್ತಾವೆ. ಮತ್ತು ನಮ್ಮ ಹೆಲ್ತ್ ಇಶ್ಯೂಸ್ ಏನಿದ್ರೂ, ಎಸ್ಪೆಷಲಿ ಬ್ಯಾಕ್ ಬೋನ್ ಪೇನ್ ಇದ್ರೆ, ಸ್ಪೈನಲ್ ಕಾರ್ಡ್ ಸಮಥಿಂಗ್ ಏನಾದರೂ ಇದ್ರೂ ಎಲ್ಲ ಆರಾಮಾಗ್ತೈತಿ. ಸೈಕ್ಲಿಂಗ್ ಕಡಿಮೆ ಪ್ರಭಾವದ ಏರೋಬಿಕ್ ವ್ಯಾಯಾಮವಾಗಿದ್ದು ಅದು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಸೈಕಲ್ ಸಾರಿಗೆ ವಿಧಾನವಾಗಿ, ದೈಹಿಕ ಚಟುವಟಿಕೆಗಾಗಿ ಅಥವಾ ಸ್ಪರ್ಧಾತ್ಮಕ ಪ್ರಯತ್ನವಾಗಿ ಸೈಕಲ್ ಬಳಸಬಹುದು. ಸೈಕ್ಲಿಂಗ್ ಒಂದು ಅದ್ಭುತವಾದ ವ್ಯಾಯಾಮವಾಗಿದ್ದು ಅದು ನಿಮ್ಮನ್ನು ಕ್ರಿಯಾಶೀಲರನ್ನಾಗಿಸುತ್ತದೆ. ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಅಭ್ಯಾಸವಾಗಿ ಸೈಕ್ಲಿಂಗ್ ಮಾಡುವುದು, ವಿಶೇಷವಾಗಿ ಹೆಚ್ಚಿನ ತೀವ್ರತೆಯಲ್ಲಿ, ನಿಮ್ಮ ದೇಹದ ಕೊಬ್ಬಿನ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯಕರ ತೂಕ ನಿರ್ವಹಣೆಯನ್ನು ಉತ್ತೇಜಿಸುತ್ತದೆ. ಇವತ್ತು ಹಾವೇರಿಯಲ್ಲಿ ಸೈಕ್ಲೋತ್ಸವ ಮಾಡಿದ್ದೇವೆ. ಇವತ್ತು ಈ ಸೈಕ್ಲೋತ್ಸವದಲ್ಲಿ 703 ಮಕ್ಕಳು, ವಯಸ್ಕರು, ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಸೈಕ್ಲೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಸೈಕ್ಲೋತ್ಸವ ಅಂದರೆ ನಾವು ಸೈಕಲ್ನ ಉತ್ಸವ. ಸೈಕ್ಲಿಂಗ್ ಮಾಡೋದರಿಂದ ಮನುಷ್ಯನಿಗೆ ಮಾಂಸಖಂಡಗಳ ದೃಢತೆ ಹೆಚ್ಚಾಗ್ತದೆ. ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ ಏನಂತೀವಿ, ಶುಗರ್ ಕಾಯಿಲೆ ಇರ್ಬೋದು, BP ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇವೆಲ್ಲ ಕಾಯಿಲೆಗಳು ಮುಂದೂಡಲ್ಪಡ್ತವೆ. ಅದರ ಜೊತೆ ನಮಗೆ ಮುಖ್ಯವಾಗಿ ಈ ಕೀಲುಗಳೇನಿದೆ, ಕೀಲುಗಳಲ್ಲಿ ಮೂಮೆಂಟು ಚೆನ್ನಾಗಿರ್ತದೆ, ಜಾಯಿಂಟ್ ಮೊಬಿಲಿಟಿ ಚೆನ್ನಾಗಿರ್ತದೆ. ಸೈಕ್ಲೋತ್ಸವದಲ್ಲಿ ಹುಬ್ಬಳ್ಳಿ ಸೈಕಲ್ ಕ್ಲಬ್ನ ಸದಸ್ಯರು, ಶಿರಸಿಯಿಂದ ಹಲವು ಸೈಕಲ್ ಅಭಿಮಾನಿಗಳು, ಒಟ್ಟಾರೆಯಾಗಿ 700ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು.
ಅದರಲ್ಲಿ ನಗರದ ವಿವಿಧ ಶಾಲೆಯ ಮಕ್ಕಳು ಅತ್ಯಂತ ಖುಷಿಯಿಂದ ಭಾಗವಹಿಸಿದ್ದರು. ನೂರಾರು ಜನರೊಂದಿಗೆ ಸೈಕಲ್ ಓಡಿಸುವುದನ್ನು ಎಲ್ಲ ಮಕ್ಕಳು ಖುಷಿಪಟ್ಟರು. ಪ್ರತಿದಿನ ಶಾಲೆಗೆ ಸೈಕಲ್ನಲ್ಲಿ ಹೋಗುತ್ತಿದ್ದ ಮಕ್ಕಳು ಇಂದು ನಗರದ ವಿವಿಧ ರಸ್ತೆಯಲ್ಲಿ ಜೀರೋ ಟ್ರಾಫಿಕ್ನಲ್ಲಿ ಸೈಕಲ್ ಓಡಿಸಿದ್ದು ಮಜವಾಗಿತ್ತು. ಮತ್ತು ಮಾರ್ಗ ಮಧ್ಯದಲ್ಲಿ ಮಕ್ಕಳಿಗೆ ನೀರು, ಬಾಳೆಹಣ್ಣು, ಶೇಂಗಾ ಚಕ್ಕಿ, ಗ್ಲೂಕೋಸ್ ಸೇರಿದಂತೆ ವೈದ್ಯಕೀಯ ಸೇವೆ ನೀಡಿ ಮಕ್ಕಳಿಗೆ ಆಯಾಸವಾಗದಂತೆ ಹಾವೇರಿ ಸೈಕಲ್ ಕ್ಲಬ್ನ ಸದಸ್ಯರು ಉತ್ತಮ ವ್ಯವಸ್ಥೆ ಮಾಡಿದ್ದರು. ಇವತ್ತು ಹಾವೇರಿ ಸಿಟಿನಲ್ಲಿ ನಮ್ಮ ಹಾವೇರಿ ಸೈಕ್ಲಿಂಗ್ ಕ್ಲಬ್ ವತಿಯಿಂದ ಸೈಕ್ಲೋತ್ಸವ ಈವೆಂಟ್ ಅನ್ನು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಮಾಡಿ ಇವತ್ತು ಒಂದು 700 ಪಾರ್ಟಿಸಿಪೆಂಟ್ಸ್ ಎಲ್ಲ ಸ್ಕೂಲ್ ಮಕ್ಕಳು ಮತ್ತು ಇವನ್ ಅಡಲ್ಟ್ಸು ಕೂಡ ಭಾಗವಹಿಸಿ ತುಂಬ ಚೆನ್ನಾಗಿ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಸೈಕ್ಲಿಂಗ್ ಈವೆಂಟ್ ಸೈಕ್ಲೋತ್ಸವ ಒಂದು 13-14 ಕಿಲೋಮೀಟರ್ ಏನು ಮಾಡಿದ್ದೀವಿ. ಇದು ಒಂದು ಒಳ್ಳೆಯ ವಿಷಯಗಳಿಗೆ, ಒಂದು ಒಳ್ಳೆಯ ಫ್ಯೂಚರ್ಗೆ ಇದೊಂದು ಆರಂಭವಾಗಿ ಇರ್ತದೆ ಅಂತ ಹೇಳಿಕೊಂಡು ನಾನು ಹಂಚ್ಕೊಳ್ತೀನಿ. ಯಾಕೆಂದರೆ ಇವತ್ತು ಸೈಕ್ಲೋತ್ಸವ ಮಾಡಿ ತುಂಬ ಹುಡುಗರು ಫಸ್ಟ್ ಟೈಮ್ ಮೇ ಬಿ ಸೈಕ್ಲಿಂಗ್ ಮಾಡೋದು, ಎಷ್ಟು ಡಿಸ್ಟೆನ್ಸ್ ಮಾಡುವುದನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಇದೊಂದು ಚಾಲೆಂಜ್ ಆಗಿ ತೊಗೊಂಡು ಹಾವೇರಿ ಸೈಕ್ಲಿಂಗ್ ಕ್ಲಬ್ಬನ್ನು ಕೂಡ ಈ ಹಾವೇರಿ ಜಿಲ್ಲೆಯಲ್ಲಿನೇ ಸೈಕ್ಲಿಂಗನ್ನು ಪ್ರಮೋಟ್ ಮಾಡಲಿಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗಿ ತೊಗೋಬೇಕು. ಅದು ತೊಗೊಂಡು ಮುಂದೆ ಬರುವ ದಿವಸಗಳಲ್ಲಿ ಜಾಸ್ತಿ ಜನಸಂಖ್ಯೆಯಲ್ಲಿ ಈ ಸೈಕ್ಲಿಂಗ್ ಥರ ಆ್ಯಕ್ಟಿವಿಟೀಸನ್ನು, ಎಂಡ್ಯೂರೆನ್ಸ್ ಸ್ಪೋರ್ಟ್ಸನ್ನು ಮಾಡಿಸ್ಕೊಳ್ಬೇಕು. ಯಾಕೆಂದರೆ ಸೈಕ್ಲಿಂಗ್, ರನ್ನಿಂಗ್, ಜಾಗಿಂಗ್ ಈ ಥರ ಈವೆಂಟ್ಸ್, ಈವನ್ ಸ್ವಿಮ್ಮಿಂಗು ಕೂಡ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಏನಿದೆ ಇದು ನಮ್ಮ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಎರಡನ್ನೂ ಕಾಪಾಡಿಸಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಆ್ಯಂಡ್ ಈ ಸೈಕ್ಲಿಂಗ್ ಕ್ಲಬ್ನಲ್ಲಿರುವವರು ಕೂಡ ಬೇರೆ ಬೇರೆ ಪ್ರೊಫೆಷನ್ಸ್ನಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂದರೂ ಕೂಡ ಬೇರೆ ಬೇರೆ ಆಫೀಸರ್ಸ್ ಇವತ್ತು ಬಂದು ಭಾಗವಹಿಸಿದ್ದಾರೆ. ನಾನು ಕೂಡ ಫುಲ್ಲಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಎಂಡ್ವರೆಗೆ ಫುಲ್ 13 ಕಿಲೋಮೀಟರ್ಸು ಕೂಡ ಸೈಕ್ಲಿಂಗ್ ಕ್ಲಬ್ ಜೊತೆಗೆ ಮಾಡಿದ್ದೀನಿ. ಸೊ ಅದೇ ರೀತಿ ಹಾವೇರಿ ಸೈಕ್ಲಿಂಗ್ ಕ್ಲಬ್ಗೆ ನನ್ನ ಅಭಿನಂದನೆಗಳಿಗೂ ಹೇಳಿಸಿ ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಕೊಂಡು ಬೆಸ್ಟ್ ವಿಶಸ್ಸನ್ನು ಕೂಡ ಹೇಳ್ತೇನೆ. ಧನ್ಯವಾದ. ಎಲ್ಲ ಮಕ್ಕಳಿಗೂ ಕೂಡ ಯಾರೆಲ್ಲ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆಲ್ಲ ಫಸ್ಟೇ ಸರ್ಟಿಫಿಕೇಟನ್ನು ಮಾಡಿಕೊಂಡಿದ್ದಾರೆ. ಫಸ್ಟೇ ಒಂದು ಪ್ಲ್ಯಾಟ್ಫಾರ್ಮನ್ನು ಚೆನ್ನಾಗಿ ರೆಡಿ ಮಾಡಿಕೊಂಡು ಎಲ್ಲರಿಗೂ ಮಾಡಿಕೊಂಡಿದ್ದಾರೆ. ಅದು ಹಾವೇರಿ ಸೈಕ್ಲಿಂಗ್ ಕ್ಲಬ್ ವತಿಯಿಂದ ಫುಲ್ ಪ್ಲೆಜ್ಡ್ ಆಗಿ ಇದು ತೊಗೊಂಡು ಮಾಡಿದ್ದಾರೆ. ಮೊದಲನೇದಾಗಿ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರುಖಯಾನಾಸ್. ನಾವು ಲಯನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಾವೇರಿಯಿಂದ ಬಂದಿದ್ದೀವಿ. ನಮ್ಮ ಸ್ಕೂಲಿಂದ ಈ ಸೈಕ್ಲೋತ್ಸವ ಕಾರ್ಯಕ್ರಮಕ್ಕೆ 100ಕ್ಕೂ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಇದೊಂದು ಒಳ್ಳೆಯ ಪ್ರೋಗ್ರಾಮ್. ಯಾಕಂದರೆ ನಾವು ದಿವಸ ಸ್ಕೂಲಿಗೆ ಇಲ್ಲ ಎಲ್ಲಾದರೂ ಹಾಗೆ ಹೋಗ್ತೀವಿ. ಬಟ್ ಇಲ್ಲಿ ನೂರಾರು ಜನ ಸೈಕ್ಲಿಸ್ಟ್ ಜೊತೆ ನಾವು ಭಾಗವಹಿಸೋದು ನಮಗೆ ತುಂಬ ಖುಷಿ ಕೊಡ್ತಿದೆ. ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿದೆ. ಸೊ ಇದರಲ್ಲಿ ಭಾಗವಹಿಸೋದು ತುಂಬ ಖುಷಿ ಆಗ್ತಿದೆ. ಧನ್ಯವಾದಗಳು. ಮಸಲ್ಸ್ ಸ್ಟ್ರಾಂಗ್ ಆಗ್ತವೆ, ವಿಟಮಿನ್ ಡಿ ಸಿಗುತ್ತೆ ಆ್ಯಂಡ್ ತುಂಬ ಅಡ್ವಾಂಟೇಜಸ್ ಇರುತ್ತೆ. ರುಖಯಾನಾಸ್. ಇನ್ನು ಸೈಕ್ಲೋತ್ಸವದ ಹಿಂದಿನ ದಿನ ನಗರದ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಯೋಗ, ನೃತ್ಯಗಳಿಗೆ ಅವಕಾಶ ಮಾಡಿಕೊಟ್ಟು ಹಲವು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಸಹಾಯಕ ಆಯಿತು ಎನ್ನುತ್ತಾರೆ ಸೈಕ್ಲೋತ್ಸವದಲ್ಲಿ ಭಾಗವಹಿಸಿದ ಮಕ್ಕಳು. ನಮಸ್ಕಾರಗಳು. ನಾವು KLE ಸ್ಕೂಲ್ ಹಾವೇರಿ ಅಂತ ಬಂದಿದ್ದೀವಿ. ಎಲ್ಲರೂ ಮುನ್ಸಿಪಲ್ ಗ್ರೌಂಡ್ ಇಂದ 10 ಕಿಲೋಮೀಟರ್ ಹೋಗಿ ವಾಪಸ್ ಮತ್ತೆ ಮುನ್ಸಿಪಲ್ ಗ್ರೌಂಡ್ಗೆ ಬಂದಿದ್ದೇವೆ. ನಾವು ತಿರುಗಿ 10 ಕಿಲೋಮೀಟರ್ ಅಡ್ಡಾಡಿಸಿ ನಡುವೆ ನೀರು, ಬಾಳೆಹಣ್ಣು ಎಲ್ಲನೂ ಕೊಟ್ಟರು. ಆನಂದವಾಯಿತು. ಥ್ಯಾಂಕ್ ಯು. ಸುಮಾರು 500ಕ್ಕೂ ಹೆಚ್ಚು ಮಂದಿ ಬಂದಿದ್ದರು. ಟೀ ಶರ್ಟ್ಸು, ನೀರಿನ ಬಾಟ್ಲು, ಊಟ ಎಲ್ಲ ತಿಂಡಿ ಕೊಡ್ತಿದ್ರು. ಸರ್ಟಿಫಿಕೇಟ್ ಕೊಡ್ತಿದ್ರು, ಜರ್ಸಿ ಕೊಟ್ಟಾರ. KLE ಸ್ಕೂಲ್ ಹಾವೇರಿ. ಚಿನ್ಮಯ್ ಪಾಟೀಲ್. ನಗರದಲ್ಲಿ ಸೈಕ್ಲೋತ್ಸವ 3.0 ಅದ್ಭುತ ಯಶಸ್ಸು ಕಂಡಿದ್ದು ನಗರದ ಮಕ್ಕಳಲ್ಲಿ ಖುಷಿ ತಂದಿದೆ. ನಗರದ ನಾಗರಿಕರಿಗೆ ಸೈಕಲ್ ಓಡಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದು ಹೆಚ್ಚು ಜನ ಸೈಕಲ್ ಓಡಿಸಿ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಿದರೆ ಅಷ್ಟೇ ಸಾಕು. ಅದೇನೇ ಇರಲಿ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಹಾವೇರಿ ಸೈಕಲ್ ಕ್ಲಬ್ನ ಎಲ್ಲ ಸದಸ್ಯರಿಗೆ ಒಂದು ಸೆಲ್ಯೂಟ್.
ನಮಸ್ಕಾರ. ನಾವು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ದವರು. ನಾವು ಹಾವೇರಿ ಸೈಕ್ಲಿಂಗ್ ಕ್ಲಬ್ದು ಸೈಕ್ಲೋತ್ಸವ 2024ದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದು 3ನೇ ಸತಿ ಹಾವೇರಿದಲ್ಲಿ ನಡೀತಾ ಇರೋ ಒಂದು ಸೈಕ್ಲಿಂಗ್ ಇವೆಂಟು. ಇದು ಫೆಸ್ಟಿವಲ್ ಆಫ್ ಸೈಕ್ಲಿಂಗ್ ಅಂತಾರೆ. ನಮಗೆ ತುಂಬ ಖುಷಿಯಾಗುತ್ತೆ ಈ ಥರ ಹುಡುಗರೆಲ್ಲರೂ ಏಜ್ಡ್ ಆದವರು, ಆಮೇಲೆ ಚಿಕ್ಕ ಮಕ್ಕಳು ರೈಡ್ ಮಾಡ್ತಾ ಇರೋದು ನೋಡಿಬಿಟ್ಟು ಸುಮಾರು 500 ಜನ ಈ ಇವೆಂಟ್ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಈ ಥರ ಪಾರ್ಟಿಸಿಪೇಟ್ ಮಾಡಿ ಸೈಕ್ಲಿಂಗ್ ಅನ್ನೋದು ಪ್ರಮೋಟ್ ಮಾಡಬೇಕು. ನಮಸ್ಕಾರ. ನಮ್ಮ ಹೆಸರು ಶಿವಾನಂದ್ ದಂಡಾವತಿ ಮಠ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಸೈಕಲೋತ್ಸವ ಮಾಡಿದ ನನಗೆ ಇಷ್ಟು ಹುಮ್ಮಸ್ಸು ಬರ್ತಾಯಿದೆ ಅಂದರೆ, ಈ ಸೈಕಲ್ ನನಗೂ ಈ ವಯಸ್ಸಿಗಾದರೂ ನಾನು ಮಾಡಬೇಕನ್ನೋ ಹುಮ್ಮಸ್ಸು ಬರ್ತಾಯಿದೆ. ಅದ್ರ ಸಂಗಡ ನಾನು ಪ್ರತಿನಿತ್ಯ ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡೋ ಸಂಗಡ ನಾನು ಸೈಕಲನ್ನು ರೈಡ್ ಮಾಡ್ಬೇಕಂತ ಹುಮ್ಮಸ್ಸು ಬರ್ತಾಯಿದೆ ಅಂದ್ಕೊಂಡು ಜನರಲ್ಲಿ ಎಷ್ಟು ಉತ್ಸಾಹ ಇದೆ ಅಲ್ಲಪ್ಪ ಅಂತ ನನಗೆ ಖುಷಿ ಕೊಡ್ತಾಯಿದೆ ಮಾತನ್ನು ಹೇಳ್ತಾ ಇದ್ದಾರೆ.